ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಎಂಬಂತಹ ಚಾಪ್ಟರ್ ಇಂದ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನ ವಿವರಿಸಿ. ಸಂಬಂಧಗಳ ಸ್ವರೂಪ ಏನು? ಅಂತಾರಾಷ್ಟ್ರೀಯ ಸಂಬಂಧ ಅಂತಂದ್ರೆ ಮಕ್ಕಳೇ ಓಕೆ. ಸೊ ಈ ಸಂಬಂಧಗಳ ಸ್ವರೂಪ ಏನು? ಬದಲಾವಣೆಯ ಸ್ವರೂಪ. ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವು ಚಲನಶೀಲವಾಗಿದೆ. ಸ್ಟ್ಯಾಟಿಕ್ ಅಲ್ಲ, ಇದು ಡೈನಾಮಿಕ್, ಚಲನಶೀಲವಾಗಿದೆ. ಅಂದ್ರೆ ಬದಲಾಗುವ ವಾತಾವರಣದಲ್ಲಿ ಸಂಬಂಧಗಳು ಕೂಡ ಬದಲಾಗ್ತಾ ಇರ್ತವೆ. ಮುಂದೆ ಏನು ಎನ್ನುವುದರ ಒಂದು ಸಂಪೂರ್ಣ ವಿಶ್ಲೇಷಣೆಯೇ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ. ಓಕೆ. ಅಂತರ್ಶಿಸ್ತಿನ ವಿಷಯ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಸಮಾಜ ವಿಜ್ಞಾನಗಳಂತೆ ಅಂತರ್ಶಿಸ್ತೀಯ ಅಂದ್ರೆ ಇಂಟರ್ ಡಿಸಿಪ್ಲಿನರ್ ಆಗಿದೆ. ಓಕೆ. ಇದು ಇತರ ಸಮಾಜ ವಿಜ್ಞಾನಗಳ ಮೇಲೆ ಪ್ರಭಾವ ಬೀರಿದೆ ಮತ್ತು ಅದರಿಂದ ಕೂಡ ಪ್ರಭಾವಕ್ಕೆ ಒಳಪಟ್ಟಿದೆ. ರಾಷ್ಟ್ರ ರಾಜ್ಯವೇ ಪ್ರಾಥಮಿಕ ಘಟಕ. ಇಲ್ಲಿ ರಾಷ್ಟ್ರ ರಾಜ್ಯವೇ ಪ್ರಾಥಮಿಕ ಘಟಕವಾಗಿದೆ. ಓಕೆನಾ. ಸೊ ಇದು ಒಂದು ಚಲನಾ ಶಕ್ತಿಯಾಗಿದೆ. ಅದರ ಜೊತೆಗೆ ಹಾಗಾಗಿ ರಾಷ್ಟ್ರ ಮತ್ತು ರಾಜ್ಯವನ್ನ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪ್ರಾಥಮಿಕ ಘಟಕ ಅಂತ ನಾವು ಪರಿಗಣಿಸ್ತೇವೆ. ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ರಾಷ್ಟ್ರೀಯ ಶಕ್ತಿಗಳೇ ಇಲ್ಲಿ ಮೂಲಭೂತ ಅಂಶಗಳು. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ಒಂದು ಹಿತಾಸಕ್ತಿಯನ್ನ ಹೊಂದಿದೆ ಮತ್ತು ಅಲ್ಲಿ ರಾಷ್ಟ್ರದ ಒಳಗಡೆ ಒಂದು ಶಕ್ತಿ ಇರುತ್ತೆ. ಸೊ ಈ ರೀತಿ ಶಕ್ತಿಯ ಮೂಲಗಳ ಅಧ್ಯಯನವೇ ಮೂಲಭೂತ ಅಂಶವಾಗಿದೆ. ಅಧಿಕಾರಕ್ಕಾಗಿನ ಹೋರಾಟ. ಹ್ಯಾನ್ಸ್ ಜೆ ಮ್ಯಾರ್ಗನ್ಥೋರ್ ಅವರು ಹೇಳುವಂತೆ ಅಂತಾರಾಷ್ಟ್ರೀಯ ರಾಜಕೀಯವು ಅಧಿಕಾರ ಮತ್ತು ಶಕ್ತಿಗಾಗಿನ ಹೋರಾಟವಾಗಿದೆ. ಯಾವ ರಾಷ್ಟ್ರವು ಹೆಚ್ಚು ಅಧಿಕಾರ ಹೊಂದಿದೆ, ಯಾವ ರಾಷ್ಟ್ರವು ಹೆಚ್ಚು ಶಕ್ತಿಯನ್ನ ಹೊಂದಿರುತ್ತೋ ಅದು ಬೇರೆ ದೇಶಗಳ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತೆ. ಓಕೆ. ರಾಷ್ಟ್ರಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಪ್ರಸ್ತುತ ಜಗತ್ತಿನಲ್ಲಿ ಯಾವ ರಾಷ್ಟ್ರವು ಸ್ವಯಂ ಪರಿಪೂರ್ಣವಲ್ಲ. ಸೊ ಪ್ರತಿಯೊಂದು ರಾಷ್ಟ್ರವು ಇತರ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿರುವುದೇ ಮಕ್ಕಳು. ಓಕೆ. ಸೊ ಯಾವುದೋ ಒಂದು ರೀತಿಯಲ್ಲಿ ನಾವು ಕೂಡ ಬೇರೆ ದೇಶದ ಮೇಲೆ ಅವಲಂಬಿತರಾಗಿದ್ದೇವೆ. ಹಾಗೆಯೇ ಬೇರೆ ದೇಶಗಳು, ಕೆಲವೊಂದು ದೇಶಗಳು ನಮ್ಮ ಮೇಲೆ ಅವಲಂಬಿತವಾಗಿದ್ದಾರೆ. ಓಕೆನಾ. ಸೊ ಹಾಗಾಗಿ ತಮ್ಮ ಹಿತಾಸಕ್ತಿಗಳ ಸಂರಕ್ಷಣೆಗಾಗಿ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ತೊಡಗುವುದು ಅನಿವಾರ್ಯ. ಓಕೆ. ಸಿದ್ಧಾಂತದ ರಚನೆ, ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳ ಬಳಕೆ. ಸಿದ್ಧಾಂತಗಳು ಅಂತಂದ್ರೆ ಏನು ಮಕ್ಕಳೇ? ಎಲ್ಲ ಜ್ಞಾನ ಶಾಖೆಗಳ ಅಧ್ಯಯನಕ್ಕೆ ಈ ಸಿದ್ಧಾಂತಗಳೇ ಆಧಾರ. ಅದರಂತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಕೂಡ ಸಿದ್ಧಾಂತಗಳ ಮೇಲೆ ಅವಲಂಬಿತವಾಗಿರುವಂತದ್ದು. ಓಕೆ. ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರ. ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಕೆಲವೊಂದು ಅಧಿಕೃತ ಸಂಸ್ಥೆಗಳಾದಂತಹ IMF ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್, ಈ ರೀತಿಯ ವಿಶ್ವಸಂಸ್ಥೆಯ ಅಧಿಕೃತ ಸಂಸ್ಥೆಗಳು ಒಂದು ಮಹತ್ವದ ಪಾತ್ರವನ್ನ ವಹಿಸ್ತವೆ. ಅದೇ ರೀತಿ ವಿಶ್ವ ಶಾಂತಿಗೆ ಧಕ್ಕೆಯನ್ನು ಉಂಟು ಮಾಡುವಂತಹ ಕೆಲವೊಂದು ಹಿಂಸಾತ್ಮಕ ಸಂಘಟನೆಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತವೆ. ಅವುಗಳು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಓಕೆ. ಥ್ಯಾಂಕ್ ಯು.